ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಿದ್ರೆ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಅಂಡರ್ 30K ನಲ್ಲಿ ಯಾವ ಲ್ಯಾಪ್ಟಾಪ್ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ರೆಡಿ ನಮ್ಮ ಚಾನಲ್ 40,000 ಮತ್ತು 50,000ದಲ್ಲಿ ಯಾವ ಲ್ಯಾಪ್ಟಾಪ್ ಬೆಸ್ಟ್ ಆಗಿರುತ್ತೋ ಅನ್ನೋದ್ರ ಬಗ್ಗೆ ಕೂಡ ನಾವು ವಿಡಿಯೋ ಮಾಡಿದೀವಿ. ಸೊ ಅದನ್ನು ಒಂದ್ಸರಿ ಚೆಕ್ಔಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾವು 30,000ದಲ್ಲಿ ಯಾವ ಲ್ಯಾಪ್ಟಾಪ್ ಬೆಸ್ಟ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂಡ್ ಈ ವಿಡಿಯೋದಲ್ಲಿ ಕೂಡ ನಮಗೆ 30K ಅಂದ್ರೆ 30Kನೇ ಇರಲ್ಲ, ಒಂದು 2,000 3,000 ಹೆಚ್ಚು ಕಮ್ಮಿ ಇರುತ್ತೆ. ಮೇನ್ ಆಗಿ 2 ಲ್ಯಾಪ್ಟಾಪ್ ಆದರೆ ರೆಕಮೆಂಡ್ ಮಾಡ್ತೀವಿ. ನೀವು ಆದಷ್ಟು ಅದೇ ಲ್ಯಾಪ್ಟಾಪ್ನ ತಗೊಳಕ್ಕೆ ಟ್ರೈ ಮಾಡಿ. ಇನ್ನೆರಡು ಲ್ಯಾಪ್ಟಾಪು ಸ್ವಲ್ಪ ಒಂದು ಬ್ರ್ಯಾಂಡು ಮತ್ತೊಂದು ಬಜೆಟ್ ಫ್ರೆಂಡ್ಲಿ ಅಂತ. ಆ ಎರಡರಲ್ಲಿ ಆಲ್ಮೋಸ್ಟು ಎರಡನೇ ತಗೊಳ್ಳಿ. ಇವೆರಡರಲ್ಲಿ ನಿಮ್ಗೆ ಏನೋ ಇಷ್ಟ ಆಗಿಲ್ಲ ಅಂತಂದರೆ ಆ ಎರಡನ್ನೂ ಆ ಎರಡನ್ನೂ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂತಂದರೆ ಅದು ಕೂಡ ಅದೇ ಬೆಲೆಯಲ್ಲೇ ಬರ್ತಾ ಇರೋದ್ರಿಂದ ಪರ್ಫಾರ್ಮೆನ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಈಗ ಹೇಳೋ ಈ ಎರಡು ಬಂದು ನಿಮಗೆ ಸ್ವಲ್ಪ ಬೆಟರ್ ಆಗಾದ್ರೆ ಇರುತ್ತೆ. ಮೊದಲನೇ ಲ್ಯಾಪ್ಟಾಪು ಲೆನೋವೋ ಇಂದ ಲೆನೋವೋ ಥಿಂಕ್ಬುಕ್ 15 ಅಂತ ಹೇಳಿ. ರೈಟ್ ನಾವು ನಮಗೆ ಇದರ ಬೆಲೆ ನಮಗೆ ಆನ್ಲೈನಲ್ಲಿ 31,000 ಇದೆ. ನೀವು ನೋಡುವ ಟೈಮ್ಗೆ ಜಾಸ್ತಿನೂ ಇರ್ಬೋದು ಅಥವಾ ಕಮ್ಮಿನೂ ಇರ್ಬೋದು. ಇನ್ನು ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಕೊಳ್ಳೋದ್ರೆ ನಮಗೆ ಬಿಲ್ಡ್ ಕ್ವಾಲಿಟಿ ಅಲ್ಯೂಮಿನಿಯಂ ಆದ್ರೆ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಬಿಲ್ಡ್ ಕ್ವಾಲಿಟಿ ನಮಗೆ ಸ್ಟ್ರಾಂಗ್ ಆಗಾದ್ರೆ ಇದೆ. 15.6 ಇಂಚ್ ಫುಲ್ HD ಡಿಸ್ಪ್ಲೇ ಇರುತ್ತೆ. ನಮಗೆ ಇದು ಆಂಟಿ ಗ್ಲೇರ್ ಡಿಸ್ಪ್ಲೇ ಆಗಿರುತ್ತೆ. 250 ನಿಟ್ಸ್ ಬ್ರೈಟ್ನೆಸ್ ಇರುತ್ತೆ. ಡಿಸ್ಪ್ಲೇ ನಮಗೆ ಓಕೆ ಅನ್ನೋ ತರನೇ ಇರುತ್ತೆ. ಯಾಕಂದ್ರೆ ನೀವು ಒಂದು ನೆನ್ಪಿಟ್ಕೊಳ್ಳಿ, ಅಂಡರ್ 30K ಬರೋದ್ರಿಂದ ನಿಮಗೆ ಡಿಸ್ಪ್ಲೇಗಳು ನಿಮಗೆ ಚೆನ್ನಾಗಿರಲ್ಲ, ಆವರೇಜ್ ಆಗಾದ್ರೆ ಇರುತ್ತೆ. ಈ ಲ್ಯಾಪ್ಟಾಪೇ ಅಲ್ಲ, ಈ ವಿಡಿಯೋದಲ್ಲಿ ರೆಕಮೆಂಡ್ ಮಾಡುವ ಪ್ರತಿಯೊಂದು ಲ್ಯಾಪ್ಟಾಪ್ ಕೂಡ ನಿಮಗೆ ಡಿಸ್ಪ್ಲೇ ಅನ್ನೋದು ಆವರೇಜ್ ಆಗಾದ್ರೆ ಇರುತ್ತೆ. ಇನ್ನು ಇದರ ಪ್ರೊಸೆಸರ್ ಬಗ್ಗೆ ಮಾತಾಡ್ಕೊಳ್ಳೋದ್ರೆ ಇದು ನಮಗೆ Ryzen 3 733U ನೊಂದಿಗೆ ಬರುತ್ತೆ. ಅಪ್ ಟು 4.3 GHz ಕ್ಲಾಕ್ ಸ್ಪೀಡ್ ಆದ್ರೆ ಇರುತ್ತೆ. 4 ಕೋರ್ಸ್ ಇರುತ್ತೆ ಮತ್ತು 8 MB L3 ಮೆಮರಿ ಕ್ಯಾಚ್ ಆದ್ರೆ ಇರುತ್ತೆ. 8 GB LPDDR4 RAM ಇರುತ್ತೆ. ನಿಮ್ಗೆ ಏನಾದ್ರೂ ಇನ್ನೂ 8 GB ಎಕ್ಸ್ಟ್ರಾ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತಂದ್ರೆ ನೀವು ಅಪ್ಗ್ರೇಡ್ ಮಾಡ್ಕೋಬಹುದು. ಟೋಟಲ್ 16 GB ಆಗುತ್ತೆ. 512 GB ನಿಮ್ಗೆ NVMe SSD ಇರುತ್ತೆ. ಇದು ನೀವು 1 TB ವರೆಗೂ ಅಪ್ಗ್ರೇಡ್ ಮಾಡ್ಕೋಬಹುದು. ನಿಮ್ಗೆ ಅಂಡರ್ 30K ಈ ಬೆಲೆಯಲ್ಲಿ ನಿಮ್ಗೆ ಈ ಲ್ಯಾಪ್ಟಾಪ್ ಅಲ್ಲಿ ಮಾತ್ರ ಫಿಂಗರ್ ಪ್ರಿಂಟ್ ಸೆನ್ಸರ್ ಆದ್ರೆ ಕೊಡ್ತಾ ಇದಾರೆ. ಅಂಡ್ ವೆಬ್ ಕ್ಯಾಮ್ರಾ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ 720p ವೆಬ್ ಕ್ಯಾಮ್ರಾ ಆದ್ರೆ ಇರುತ್ತೆ. ಇದರಲ್ಲಿ ನಮಗೆ 45 ವಾಟ್ ಬ್ಯಾಟ್ರಿ ಆದ್ರೆ ಯೂಸ್ ಮಾಡಿದ್ದಾರೆ. ನೀವೇನಾದ್ರೂ ನಾರ್ಮಲ್ ಆಗಿ ಯೂಸ್ ಮಾಡಿದ್ರು, ನಾವು ನಾರ್ಮಲ್ ಆಗಿ ಯೂಸ್ ಮಾಡಿದ್ವಿ, ಹೆವಿ ಯೂಸ್ ಆತರ ಎಲ್ಲ ಏನು ಇಲ್ಲ. ಸೊ ನಿಮ್ಗೆ ನಾರ್ಮಲ್ ಆಗಿ ಯೂಸ್ ಮಾಡಿದಾಗ 3 to 4 hours ಆದ್ರೆ ಬರುತ್ತೆ. 1.7 kg ವೆಯ್ಟ್ ಇರುತ್ತೆ. ಪೋರ್ಟ್ಸ್ ನೀವು ನೋಡ್ತಾ ಇರಬಹುದು ಡಿಸ್ಪ್ಲೇ ಮೇಲೆ. HDMI 2.1 ಇರುತ್ತೆ. USB 3.1 Gen 1 ಇರುತ್ತೆ. ಟೈಪ್ ಸಿ 3.2 Gen 2 ಪೋರ್ಟ್ ಆದ್ರೆ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಪೋರ್ಟ್ಗಳು ನಮಗೆ ಇದರಲ್ಲಿ ಸಿಗುತ್ತೆ. ಇದು ನಮಗೆ Windows 11 ಹೋಮ್ ನೊಂದಿಗೆ ಬರುತ್ತೆ. Wi-Fi 6 ಇರುತ್ತೆ. ಔಟ್ ಆಫ್ ದಿ ಬಾಕ್ಸ್ ಇದರಲ್ಲಿ ನಮಗೆ MS ಆಫೀಸ್ ಬರಲ್ಲ, ಹೊರಗಡೆಯಿಂದ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಓವರ್ ಆಲ್ 31K ನಲ್ಲಿ ಇದು ನಮಗೆ ಬೆಸ್ಟ್ ಲ್ಯಾಪ್ಟಾಪ್ ಆಗಿರುತ್ತೆ. ನೆಕ್ಸ್ಟ್ ಲ್ಯಾಪ್ಟಾಪ್ HP ಕಡೆಯಿಂದ HP 15S ಅಂತ. ಇದರ ಬೆಲೆ ರೈಟ್ ನಾವು 32,000 ಇದೆ. ಪ್ಲಾಸ್ಟಿಕ್ ಬಿಲ್ಡ್ ನೊಂದಿಗೆ ಬರುತ್ತೆ. ಪ್ಲಾಸ್ಟಿಕ್ ಯೂಸ್ ಮಾಡಿದ್ರು ಕೂಡ ನಮಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಇದರ ಪ್ರೊಸೆಸರ್ ನೋಡೋದಾದ್ರೆ ನಮಗೆ Ryzen 3 5300U ನೊಂದಿಗೆ ಬರುತ್ತೆ. 15.6 ಇಂಚ್ ಫುಲ್ HD ಡಿಸ್ಪ್ಲೇ ಇರುತ್ತೆ. 200 ನಿಟ್ಸ್ ಬ್ರೈಟ್ನೆಸ್ ಇರುತ್ತೆ ಮತ್ತು ಇದರಲ್ಲಿ 8 GB ರ್ಯಾಮ್ ಇರುತ್ತೆ. DDR4 ಈ ರ್ಯಾಮ್ ನ ನೀವು 16 GB ವರೆಗೂ ಅಪ್ಗ್ರೇಡ್ ಕೂಡ ಮಾಡ್ಕೋಬಹುದು. 512 GB NVMe SSD ಇರುತ್ತೆ ಸ್ಟೋರೇಜ್. Windows 11 ಇರುತ್ತೆ ಮತ್ತು MS Office 2021 ಇರುತ್ತೆ. Wi-Fi 5 ನೊಂದಿಗೆ ಬರುತ್ತೆ. ಇನ್ನು ವೆಬ್ ಕ್ಯಾಮ್ ನೋಡೋದಾದ್ರೆ ನಮಗೆ ಇದರಲ್ಲಿ 720p ವೆಬ್ ಕ್ಯಾಮ್ ಆದ್ರೆ ಯೂಸ್ ಮಾಡಿದ್ದಾರೆ. 41 ವಾಟ್ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ನಮಗೆ ಇದು ಅರೌಂಡ್ 3 to 4 hours ಆದ್ರೆ ಬರುತ್ತೆ. 1.6 kg ವೆಯ್ಟ್ ಇರುತ್ತೆ. ನಿಮ್ಗೆ HP ಬ್ರ್ಯಾಂಡ್ ಇಂದಾನೆ ಬೇಕು ಅಂದ್ರೆ ಮಾತ್ರನೇ HP ತಗೊಳ್ಳಿ. ಇಲ್ಲ ಬ್ರ್ಯಾಂಡ್ ಮುಖ್ಯ ಅಲ್ಲ, ನಮಗೆ ಪರ್ಫಾರ್ಮೆನ್ಸ್ ಈ ಬೆಲೆಯಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ಲೆನೋವೋ ತಗೊಳ್ಳಿ. ಇದರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರಲ್ಲ. ಪರ್ಫಾರ್ಮೆನ್ಸ್ ಕೂಡ ಇದಕ್ಕಿಂತ ಅದು ಚೆನ್ನಾಗಿರುತ್ತೆ. ಬಿಲ್ಡ್ ಕ್ವಾಲಿಟಿ ಕೂಡ ಅದೇ ಬೆಟರ್ ಆಗಿರುತ್ತೆ. ಇದಕ್ಕಿಂತ ಅದೇ ಫಾಸ್ಟ್ ಟೈಪ್ ಸಿ ಪೋರ್ಟ್ ಇರುತ್ತೆ. ಈ ಎರಡು ಲ್ಯಾಪ್ಟಾಪ್ ನಿಮಗೆ ಬೆಸ್ಟ್ ಲ್ಯಾಪ್ಟಾಪ್ ಅಂಡರ್ 30K ನಲ್ಲಿ. ಈಗ ಹೇಳೋ ಇನ್ನೆರಡು ಲ್ಯಾಪ್ಟಾಪ್ ಬಂದು ನಿಮಗೆ ಇದು ಅದೇ ಬಜೆಟ್ ಅಲ್ಲಿ ಬರೋದ್ರಿಂದ ನೀವು ಇದನ್ನು ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಅದರಲ್ಲಿ ಮೊದಲನೇ ಲ್ಯಾಪ್ಟಾಪ್ ಏಸರ್ ಆಸ್ಪೈರ್ ಲೈಟ್ ಅಂತ. ಇದನ್ನು ಕೂಡ ನೀವು ತಗೋಬಹುದು. ಇದು ಮೆಟಲ್ ಬಿಲ್ಡ್ ಇರುತ್ತೆ. i5 1250U ಇರುತ್ತೆ. 12th ಜನರೇಷನ್. ನಿಮಗೆ ಇದರಲ್ಲಿ 8 GB ರ್ಯಾಮ್ ಇರುತ್ತೆ. 512 GB SSD ಇರುತ್ತೆ. ಇದನ್ನ ಕೂಡ ನೀವು ಕನ್ಸಿಡರ್ ಮಾಡಬಹುದು. ಮತ್ತೊಂದು ಲ್ಯಾಪ್ಟಾಪ್ ಒಂದು ವೇಳೆ ನಿಮ್ಮ ಬಜೆಟ್ 28,000 ಅಷ್ಟೇ, 28-29,000 ಅಷ್ಟೇ ಅಂತ ಅಂದ್ರೆ ಆಗ ಲೆನೋವೋ V50 ನ ತಗೊಳ್ಳಿ. ಇದರ ಸ್ಪೆಸಿಫಿಕೇಶನ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಇದು ನಮಗೆ 15.6 ಇಂಚ್ ಡಿಸ್ಪ್ಲೇ ಇರುತ್ತೆ. Ryzen 3 ನೊಂದಿಗೆ ಬರುತ್ತೆ. 7320U ನೊಂದಿಗೆ ಬರುತ್ತೆ. ಅಂಡ್ 8 GB ರ್ಯಾಮ್ ಇರುತ್ತೆ. ಇದರಲ್ಲಿ ನಮಗೆ ಬ್ಯಾಟ್ರಿ ಬ್ಯಾಕಪ್ ಅನ್ನೋದು ನಮಗೆ ಸ್ವಲ್ಪ ಕಮ್ಮಿನೇ ಇರುತ್ತೆ. ನಿಮ್ಮ ಬಜೆಟ್ 28,000 ಅಂದ್ರೆ ಮಾತ್ರನೇ ಇದನ್ನ ತಗೊಳ್ಳಿ. ಒಂದು ನೆನ್ಪಿಟ್ಕೊಳ್ಳಿ, ಇದು ಬಜೆಟ್ ಅಲ್ಲಿ ಬರ್ತಾ ಇರೋದ್ರಿಂದ ನಮಗೆ ಡಿಸ್ಪ್ಲೇ ಅನ್ನೋದು ಆವರೇಜ್ ಆಗಿರುತ್ತೆ. ಸೊ ಈ 4 ಲ್ಯಾಪ್ಟಾಪ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀವಿ. ನೀವೇನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.